ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದಲ್ಲಿ ಗ್ರಹಗಳ ಚಲನೆ ಎಂಬುದು ನಮ್ಮ ಜೀವನದ ಮೇಲೆ ನಿರಂತರವಾಗಿ ಪ್ರಭಾವ ಬೀರುತ್ತಲೇ ಇರುತ್ತದೆ. ಕೆಲವು ಗ್ರಹಗಳು ವೇಗವಾಗಿ ಚಲಿಸಿದರೆ ಇನ್ನು ಕೆಲವು ಮಂದಗತಿಯಲ್ಲಿ ಚಲಿಸುತ್ತವೆ. ಈ ಗ್ರಹಗಳ ನೇರ ಮತ್ತು ಹಿಮ್ಮುಖ ಚಲನೆಗಳು ನಮ್ಮ ಆಲೋಚನೆಗಳು, ನಿರ್ಧಾರಗಳು ಮತ್ತು ಭವಿಷ್ಯವನ್ನು ರೂಪಿಸುತ್ತವೆ. ಅದೇ ರೀತಿ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ನಿಗೂಢ ಮತ್ತು ಆಧ್ಯಾತ್ಮಿಕ ಗ್ರಹ ಎಂದು ಕರೆಯಲ್ಪಡುವ ನೆಪ್ಚೂನ್ ಗ್ರಹವು ತನ್ನ ಪಥವನ್ನು ಬದಲಾಯಿಸುತ್ತಿದೆ. ಹೌದು, 2026ರ ಜುಲೈ 7ರಂದು ನೆಪ್ಚೂನ್ ಗ್ರಹವು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದೆ. ವಿಶೇಷ ಎಂದರೆ ಈ ಅವಧಿಯಲ್ಲಿ ನೆಪ್ಚೂನ್ ಗ್ರಹವು ಸಣ್ಣ ಅವಧಿಗಲ್ಲ, ಬರೋಬ್ಬರಿ 159 ದಿನಗಳವರೆಗೆ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದೆ. ಈ ಸುದೀರ್ಘ ಅವಧಿಯಲ್ಲಿ ಬ್ರಹ್ಮಾಂಡದ ಶಕ್ತಿಯು ಹೇಗೆ ಬದಲಾಗಲಿದೆ? ಈ ನೆಪ್ಚೂನ್ ಗ್ರಹದ ಹಿಮ್ಮುಖ ಸಂಚಾರದ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಯಾವ 4 ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಎಂದು ನಾವು ಈ ವಿಡಿಯೋದಲ್ಲಿ ಅತ್ಯಂತ ಸವಿಸ್ತಾರವಾಗಿ ಆಳವಾಗಿ ತಿಳಿಯೋಣ. ನೀವು ಈ 4 ರಾಶಿಗಳಲ್ಲಿ ಒಬ್ಬರಾಗಿದ್ದರೆ ಮುಂದಿನ 159 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಅದಕ್ಕಾಗಿಯೇ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ನೆಪ್ಚೂನ್ ಹಿಮ್ಮುಖ ಚಲನೆಯ ಸಮಯ ಮತ್ತು ಜ್ಯೋತಿಷ್ಯ ಮಹತ್ವ. ಮೊದಲಿಗೆ ಈ ಗ್ರಹ ಸ್ಥಿತಿಯ ನಿಖರವಾದ ಸಮಯ ಮತ್ತು ಕಾಲಾವಧಿಯನ್ನು ನಾವು ತಿಳಿದುಕೊಳ್ಳೋಣ. 2026ರ ವರ್ಷದಲ್ಲಿ ನೆಪ್ಚೂನ್ ಗ್ರಹವು ಜುಲೈ 7ರ ಮಂಗಳವಾರ ಸಂಜೆ 4:22ಕ್ಕೆ ತನ್ನ ಹಿಮ್ಮುಖ ಸಂಚಾರವನ್ನು ಅಂದರೆ ವಕ್ರ ಚಲನೆಯನ್ನು ಆರಂಭಿಸಲಿದೆ. ಇದರ ನಂತರ ಸರಿಸುಮಾರು 159 ದಿನಗಳ ಕಾಲ ಇದೇ ಸ್ಥಿತಿಯಲ್ಲಿದ್ದು ಡಿಸೆಂಬರ್ 17ರ ರವಿವಾರ ಬೆಳಗ್ಗೆ 3:44ಕ್ಕೆ ತನ್ನ ನೇರ ಸಂಚಾರವನ್ನು ಮಾಡಲಿದೆ. ಜುಲೈನಿಂದ ಡಿಸೆಂಬರ್ವರೆಗಿನ ಈ ಸಮಯ ಪ್ರತಿಯೊಬ್ಬರ ಜೀವನದಲ್ಲೂ ಮಹತ್ವದ ಪಾತ್ರ ವಹಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೆಪ್ಚೂನ್ ಗ್ರಹವನ್ನು ಕೇವಲ ಒಂದು ಸಾಮಾನ್ಯ ಗ್ರಹವಾಗಿ ನೋಡುವುದಿಲ್ಲ. ಇದು ನಮ್ಮ ಕಲ್ಪನಾ ಶಕ್ತಿ, ಆಧ್ಯಾತ್ಮಿಕ ಪ್ರಗತಿ, ಅಂತರ್ಜ್ಞಾನ ಮತ್ತು ರಹಸ್ಯಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ. ಇದು ನಮ್ಮ ಅಂತರಾಳದ ಧ್ವನಿಯನ್ನು ಎಚ್ಚರಿಸುವ ಗ್ರಹ. ನೆಪ್ಚೂನ್ ನೇರವಾಗಿ ಚಲಿಸುವಾಗ ನಮ್ಮ ಕನಸುಗಳಿಗೆ ರೆಕ್ಕೆ ಸಿಗುತ್ತದೆ. ಆದರೆ ಯಾವಾಗ ಈ ಗ್ರಹವು ಹಿಮ್ಮುಖವಾಗಿ ಚಲಿಸಲು ಆರಂಭಿಸುತ್ತದೆಯೋ ಆಗ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಿರ್ಧಾರಗಳ ಮೇಲೆ ಅದರ ತೀವ್ರ ಪ್ರಭಾವ ಬೀರುತ್ತದೆ. ಹಿಮ್ಮುಖ ಚಲನೆ ಎಂದರೆ ಗ್ರಹವು ಹಿಂದೆ ಸರಿಯುತ್ತಿರುವುದು ಎಂದರ್ಥವಲ್ಲ, ಬದಲಿಗೆ ಭೂಮಿಯಿಂದ ನೋಡಿದಾಗ ಅದು ಉಲ್ಟಾ ಚಲಿಸುವಂತೆ ಕಾಣುತ್ತದೆ. ಇದರ ಸಂಕೇತ ಏನೆಂದರೆ ನಾವು ನಮ್ಮ ಜೀವನದ ಕಡೆಗೆ ತಿರುಗಿ ನೋಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಈ 159 ದಿನಗಳ ಅವಧಿಯಲ್ಲಿ ಅನೇಕ ಜನರು ತಮ್ಮ ಸಂಬಂಧಗಳು, ವೃತ್ತಿಜೀವನ ಹಾಗೂ ಜೀವನದ ಪ್ರಮುಖ ಗುರಿಗಳ ಮೇಲೆ ಮತ್ತೊಮ್ಮೆ ಆಲೋಚಿಸಬೇಕಾಗುತ್ತದೆ. ಭ್ರಮೆಯ ಲೋಕದಿಂದ ಹೊರಬಂದು ವಾಸ್ತವವನ್ನು ಎದುರಿಸುವ ಸಮಯ ಇದಾಗಿರುತ್ತದೆ. ಮೀನರಾಶಿ. ಈಗ ನಾವು ನೆಪ್ಚೂನ್ ಗ್ರಹದ ಹಿಮ್ಮುಖ ಸಂಚಾರದಿಂದಾಗಿ ಅತ್ಯಂತ ಹೆಚ್ಚಿನ ಪ್ರಭಾವಕ್ಕೆ ಒಳಗಾಗಲಿರುವ ಆ 4 ಅದೃಷ್ಟ ಹಾಗೂ ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲನೆಯ ರಾಶಿ ಮೀನರಾಶಿ. ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ನೆಪ್ಚೂನ್ ಗ್ರಹವನ್ನು ಮೀನರಾಶಿಯ ಅಧಿಪತಿ ಅಥವಾ
ಆಧುನಿಕ ಜ್ಯೋತಿಷ್ಯದಲ್ಲಿ ಮೀನರಾಶಿಯ ಸಹ ಅಧಿಪತಿ ಎಂದು ಕರೆಯಲಾಗುತ್ತದೆ. ನಿಮ್ಮದೇ ರಾಶಿಯ ಅಧಿಪತಿ ಹಿಮ್ಮುಖವಾಗುತ್ತಿರುವುದರಿಂದ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಮತ್ತು ನೇರವಾದ ಪ್ರಭಾವವನ್ನು ಮೀನ ರಾಶಿಯವರ ಮೇಲೆ ನೋಡಬಹುದು. ಮೀನ ರಾಶಿಯವರೇ, ಮುಂದಿನ 159 ದಿನಗಳು ನಿಮಗೆ ಒಂದು ರೀತಿಯ ಮರುಜನ್ಮ ಇದ್ದಂತೆ. ನಿಮ್ಮ ವೃತ್ತಿಜೀವನ, ವೈಯಕ್ತಿಕ ಸಂಬಂಧಗಳು ಮತ್ತು ಭವಿಷ್ಯದ ಬಗೆಗಿನ ಆಲೋಚನೆಗಳಲ್ಲಿ ನೀವು ದೊಡ್ಡ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಈ ಸಮಯದಲ್ಲಿ ನೆಪ್ಚೂನ್ ಗ್ರಹದ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಆಧ್ಯಾತ್ಮಿಕತೆಯ ಕಡೆಗೆ ಆಸಕ್ತಿ ಗಣನೀಯವಾಗಿ ಹೆಚ್ಚಾಗಲಿದೆ. ಇದುವರೆಗೆ ಕೇವಲ ಲೌಕಿಕ ಸುಖಗಳ ಬೆನ್ನತ್ತಿದ್ದವರು ಈಗ ಮಾನಸಿಕ ಶಾಂತಿ, ಯೋಗ ಮತ್ತು ಧ್ಯಾನದ ಕಡೆಗೆ ಆಕರ್ಷಿತರಾಗುತ್ತಾರೆ. ಮೀನರಾಶಿಯವರಿಗೆ ಸಲಹೆ: ನಿಮ್ಮ ಕಲ್ಪನಾ ಲೋಕದಿಂದ ಹೊರಬಂದು ವಾಸ್ತವದಲ್ಲಿ ಬದುಕುವುದು ಕಲಿಯಬೇಕು. ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು, ಅದು ಮದುವೆ ಇರಬಹುದು, ಹೊಸ ಉದ್ಯೋಗ ಇರಬಹುದು ಅಥವಾ ಹೂಡಿಕೆ ಇರಬಹುದು, ಸರಿಯಾಗಿ ಸಾಧಕ ಬಾಧಕಗಳನ್ನು ಯೋಚಿಸುವುದು ಬಹಳ ಉತ್ತಮ. ತರಾತುರಿಯಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳಬೇಡಿ. ಮೇಷರಾಶಿ. ನಮ್ಮ ಪಟ್ಟಿಯಲ್ಲಿರುವ ಎರಡನೇ ರಾಶಿ ಮೇಷರಾಶಿ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದವರು ನೀವು. ಆದರೆ ನೆಪ್ಚೂನ್ನ ಈ 159 ದಿನಗಳ ಹಿಮ್ಮುಖ ಚಲನೆ ನಿಮ್ಮನ್ನು ಒಳಗಣ್ಣಿನಿಂದ ನೋಡುವಂತೆ ಮಾಡುತ್ತದೆ. ಮೇಷರಾಶಿಗೆ ಸೇರಿದ ಜನರ ಹಳೆಯ ಅಪೂರ್ಣ ಕೆಲಸಗಳು ಅಥವಾ ಬಹಳ ಸಮಯದಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಯೋಜನೆಗಳು ಮತ್ತೆ ನಿಮ್ಮ ಮುಂದೆ ಬರಬಹುದು. ಕಳೆದು ಹೋಗಿದೆ ಅಂದುಕೊಂಡಿದ್ದ ಅವಕಾಶಗಳು ಅಥವಾ ಹಳೆಯ ಸಮಸ್ಯೆಗಳು ಮರುಕಳಿಸಬಹುದು. ಇದು ನಿಮ್ಮನ್ನು ಪರೀಕ್ಷಿಸುವ ಸಮಯ. ಈ ಅವಧಿಯಲ್ಲಿ ನೆಪ್ಚೂನ್ ಪ್ರಭಾವದಿಂದಾಗಿ ನಿಮಗೆ ಅತಿಯಾದ ಆಲೋಚನೆ ಅಥವಾ ಮಾನಸಿಕ ಒತ್ತಡ ಎದುರಾಗಬಹುದು. ನಿಮ್ಮ ಆತುರದ ಸ್ವಭಾವವೇ ನಿಮಗೆ ಶತ್ರುವಾಗುವ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ಸಲಹೆ: ಮಾನಸಿಕ ಒತ್ತಡಗಳಿಂದ ದೂರವಿರಲು ಧೈರ್ಯದಿಂದಿರಿ. ಯಾವುದೇ ವಿಚಾರ ಅಥವಾ ಸನ್ನಿವೇಶ ಎದುರಾದಾಗ ತಕ್ಷಣವೇ ಕೋಪದಿಂದ ಅಥವಾ ಶೀಘ್ರವಾಗಿ ಪ್ರತಿಕ್ರಿಯೆ ನೀಡುವುದನ್ನು ತಪ್ಪಿಸಿ. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಅರ್ಧಕ್ಕೆ ನಿಂತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಕನ್ಯಾ ರಾಶಿ. ಈ ನೆಪ್ಚೂನ್ ಹಿಮ್ಮುಖ ಚಲನೆಯಿಂದ ತೀವ್ರ ಪ್ರಭಾವಕ್ಕೆ ಒಳಗಾಗಲಿರುವ ಮೂರನೇ ಪ್ರಮುಖ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಪ್ರಾಯೋಗಿಕವಾಗಿ ಯೋಚಿಸುವವರು ಮತ್ತು ಬುದ್ಧಿವಂತರು. ಆದರೆ ನೆಪ್ಚೂನ್ ನಿಮ್ಮ ಆಲೋಚನೆಗಳನ್ನು ಸ್ವಲ್ಪ ಗೊಂದಲಕ್ಕೆ ಈಡು ಮಾಡಬಹುದು. ನೆಪ್ಚೂನ್ ಗ್ರಹವು ಮತ್ತೊಮ್ಮೆ ತನ್ನ ನೇರ ಸಂಚಾರವನ್ನು ಮಾಡುವವರೆಗೂ, ಅಂದರೆ ಡಿಸೆಂಬರ್ 17ರವರೆಗೂ, ಕನ್ಯಾ ರಾಶಿಯವರು ಸಂಬಂಧಗಳು ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವ್ಯಾಪಾರದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಯಾರನ್ನಾದರೂ ಕುರುಡಾಗಿ ನಂಬುವ ಮುನ್ನ ಯೋಚಿಸಿ. ಸಂಪೂರ್ಣ ಮಾಹಿತಿಯನ್ನು ಪಡೆಯದೆ ಯಾರ ಮೇಲೆಯೂ ಹೆಚ್ಚಿನ ನಂಬಿಕೆಯನ್ನು ಇಡಬೇಡಿ. ಇಲ್ಲದಿದ್ದರೆ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ಆದರೆ ಈ ಅವಧಿಯಲ್ಲಿ ಒಂದು ಒಳ್ಳೆಯ ವಿಷಯವೂ ಇದೆ.
ನೆಪ್ಚೂನ್ ಗ್ರಹದ ಹಿಮ್ಮುಖ ಸಂಚಾರದ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಇತರರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಲಿದ್ದೀರಿ. ಇದರಿಂದಾಗಿ ಹಳೆಯ ತಪ್ಪು ತಿಳುವಳಿಕೆಗಳು, ಕೌಟುಂಬಿಕ ಕಲಹಗಳು ದೂರವಾಗಲಿವೆ. ಕನ್ಯಾ ರಾಶಿಯವರಿಗೆ ಸಲಹೆ. ಆರ್ಥಿಕ ವ್ಯವಹಾರಗಳಲ್ಲಿ ಲಿಖಿತ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಸಂಬಂಧಗಳಲ್ಲಿ ಪಾರದರ್ಶಕತೆ ಇರಲಿ. ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸುವುದು ಈ ಅವಧಿಯಲ್ಲಿ ಅತ್ಯಗತ್ಯ. ಧನುರಾಶಿ. ಈ ಪಟ್ಟಿಯಲ್ಲಿರುವ ಕೊನೆಯ ಹಾಗೂ 4ನೇ ರಾಶಿ ಧನುರಾಶಿ. ಜ್ಞಾನ ಮತ್ತು ಗುರಿಯನ್ನು ಪ್ರತಿನಿಧಿಸುವ ಧನು ರಾಶಿಯವರಿಗೆ ನೆಪ್ಚೂನ್ನ ಈ ವಕ್ರಚಲನೆ ಅತ್ಯಂತ ಮಹತ್ವದ್ದಾಗಿದೆ. ಧನುರಾಶಿಗೆ ಸೇರಿದ ಜನರಿಗೆ ನೆಪ್ಚೂನ್ ಗ್ರಹದ ಹಿಮ್ಮುಖ ಸಂಚಾರದ ಅವಧಿಯಲ್ಲಿ ತಮ್ಮ ಮನೆ, ಕುಟುಂಬದ ಸದಸ್ಯರು ಮತ್ತು ವೈಯಕ್ತಿಕ ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಗಮನ ನೀಡುವ ಪರಿಸ್ಥಿತಿ ಎದುರಾಗುತ್ತದೆ. ವೃತ್ತಿ ಜೀವನದ ನಡುವೆ ಕುಟುಂಬವನ್ನು ನಿರ್ಲಕ್ಷಿಸುತ್ತಿದ್ದರೆ ಈಗ ಕುಟುಂಬಕ್ಕೆ ಸಮಯ ಕೊಡಲೇಬೇಕಾದ ಅನಿವಾರ್ಯತೆ ಬರಬಹುದು. ಈ ಅವಧಿಯಲ್ಲಿ ನೀವು ಭಾವುಕರಾಗುವ ಸಾಧ್ಯತೆ ಹೆಚ್ಚು. ಹೌದು, ಭಾವನಾತ್ಮಕವಾಗಿ ನೀವು ದುರ್ಬಲರಾಗಬಹುದು. ಆದ್ದರಿಂದ ಧನುರಾಶಿಯವರು ತಮ್ಮ ಭಾವನೆಗಳಿಗೆ ಒಳಗಾಗಿ ಅಥವಾ ಭಾವೋದ್ವೇಗಕ್ಕೆ ಒಳಗಾಗಿ ಜೀವನದ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೇವಲ ಭಾವನೆಗಳಿಂದ ಕೆಲಸ ಮಾಡಬೇಡಿ. ಬದಲಿಗೆ ವ್ಯಾವಹಾರಿಕ ಆಲೋಚನೆಗಳನ್ನು ನಿಮ್ಮ ದಿನನಿತ್ಯದ ನಿರ್ಧಾರಗಳಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ. ಧನುರಾಶಿಯವರಿಗೆ ಸಲಹೆ. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಆಸ್ತಿ ಅಥವಾ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಆತುರ ಬೇಡ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿ, ಆದರೆ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಿ. ವೀಕ್ಷಕರೇ, ಮೇಲೆ ಹೇಳಿರುವ 4 ರಾಶಿಗಳಾದ ಮೀನ, ಮೇಷ, ಕನ್ಯಾ ಮತ್ತು ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಜುಲೈ 7ರಂದು ಆರಂಭವಾಗಲಿರುವ ನೆಪ್ಚೂನ್ ಗ್ರಹದ ಬಲವಾದ ಪ್ರಭಾವಕ್ಕೆ ನೀವು ಒಳಗಾಗಲಿದ್ದೀರಿ. ಆದರೆ ನೆಪ್ಚೂನ್ ಕೇವಲ ಸವಾಲುಗಳನ್ನು ಮಾತ್ರ ತರುವುದಿಲ್ಲ, ಇದರೊಂದಿಗೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳು ಇವೆ. ಯಾರು ಲೇಖನ, ಸಂಗೀತ, ಕಲೆ, ಸಂಶೋಧನೆ, ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೋ ಅವರಿಗೆ ಈ 159 ದಿನಗಳು ಅತ್ಯಂತ ಅದ್ಭುತವಾದ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿವೆ. ನಿಮ್ಮಲ್ಲಿ ಅಡಗಿರುವ ಗುಪ್ತ ಪ್ರತಿಭೆ ಹೊರಬರಲಿದೆ. ಅನೇಕ ಜನರು ಈ ಅವಧಿಯಲ್ಲಿ ಹೊಸ ಪ್ರೇರಣೆಯನ್ನು ಗಳಿಸುವರು. ನಿಮ್ಮ ಕಲ್ಪನಾಶಕ್ತಿ ಅದ್ಭುತವಾಗಿ ಕೆಲಸ ಮಾಡಲಿದೆ. ಈ ಅವಧಿಯಲ್ಲಿ ನೀವು ಮಾಡಬೇಕಾದ ಅತ್ಯುತ್ತಮ ಕಾರ್ಯಗಳು ಮತ್ತು ಪರಿಹಾರಗಳು. ಪ್ರತಿನಿತ್ಯ ಧ್ಯಾನ. ನೆಪ್ಚೂನ್ ಅಂತರ್ಜ್ಞಾನದ ಗ್ರಹವಾಗಿರುವುದರಿಂದ ಪ್ರತಿದಿನ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗುತ್ತವೆ. ಆತ್ಮಚಿಂತನೆ. ನಿಮ್ಮನ್ನು ನೀವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಇದು ಸುವರ್ಣಾವಕಾಶ. ದೊಡ್ಡ ನಿರ್ಧಾರಗಳ ಸಂದರ್ಭದಲ್ಲಿ ಜಾಗ್ರತೆ. ಆತುರದಿಂದ ಯಾವುದೇ ಆಸ್ತಿ ಖರೀದಿ ಅಥವಾ ದೊಡ್ಡ ಹೂಡಿಕೆ ಮಾಡಬೇಡಿ. ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆಯಿರಿ. ನಿಮ್ಮ ಜೀವನವನ್ನು ಸುಂದರಗೊಳಿಸಲು ಬ್ರಹ್ಮಾಂಡವು ನೀಡುತ್ತಿರುವ ಈ ಅವಕಾಶವನ್ನು
ಸರಿಯಾಗಿ ಬಳಸಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಹಾಗೆಯೇ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮೆಲ್ಲರಿಗೂ ಆ ಭಗವಂತನು ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು.